ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿರೋದು. ಸಿಎಂ ನಿವಾಸ ಕಾವೇರಿ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ ಹಾಕಿ ನಿಗಾ ವಹಿಸಿದ್ದಾರೆ ಪೊಲೀಸರು. ಯಾಕಂದ್ರೆ ನಿನ್ನೆ ಸಂಜೆಯ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕಾವೇರಿ ನಿವಾಸದ ಮುಂಭಾಗದಲ್ಲಿ ಜಮಾಯಿಸಿದ್ರು. ಪ್ರತಿಭಟನೆಯನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬಾರ್ದು, ಹೈಕಮಾಂಡ್ ತನ್ನ ನಿರ್ಧಾರವನ್ನ ಹಿಂದಕ್ಕೆ ಪಡಿಬೇಕು, ಇಂತಹ ಆಗ್ರಹಗಳನ್ನೆಲ್ಲ ಮಾಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಆಕ್ರೋಶವನ್ನ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕಾವೇರಿ ನಿವಾಸದ ಮುಂಭಾಗದಲ್ಲಿ ವ್ಯಕ್ತಪಡಿಸಿದ್ರು. ಇವತ್ತೂ ಕೂಡ ಅಭಿಮಾನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದ ಮುಂಭಾಗಕ್ಕೆ ಆಗಮಿಸುವಂತಹ ನಿರೀಕ್ಷೆ ಇದೆ, ಆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದ ಮುಂಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಚಂದನಾ, ನಿನ್ನೆ ಸಂಜೆಯ ನಂತರದಲ್ಲಿ ಕಾವೇರಿ ನಿವಾಸದ ಮುಂಭಾಗದಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನ ನಾವೆಲ್ಲ ಗಮನಿಸಿದ್ದೇವೆ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಯಾವ್ಯಾವುದೋ ಜಿಲ್ಲೆಯಿಂದ ಬಂದ್ರು, ಸಿದ್ದರಾಮಯ್ಯ ಅವರ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು, ಆಕ್ರೋಶವನ್ನೆಲ್ಲ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಬಾರದು ಅಂತ ಒತ್ತಡವನ್ನ ಹಾಕಿದ್ರು. ಹೀಗಾಗಿ ಇವತ್ತು ಕೂಡ ಬೆಳಗ್ಗಿನಿಂದ ಹಲವು ಬೆಳವಣಿಗೆಗಳು ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ನಡೆಯೋದಿದೆ. ಯಾವ ರೀತಿಯಲ್ಲಿ ಭದ್ರತೆಗಾಗಿ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಚಂದನಾ. ಹೌದು ವಿದ್ಯಾ, ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇರುವಂತದ್ದು. ಕುರ್ಚಿ ಕಾಳಗಕ್ಕೆ ಇದೊಂದು ಕ್ಲೈಮ್ಯಾಕ್ಸ್ ಘಟ್ಟ, ಅಂತಿಮ ಘಟ್ಟಕ್ಕೆ ಬಂದು ನಿಂತಿರುವಂತದ್ದು. ಅಂದ್ರೆ ಈ ಎಲ್ಲ ಬೆಳವಣಿಗೆಗಳ ಪವರ್ ಸೆಂಟರ್ ಆಗಿರುವಂತ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸ ಆಗಿರುವಂತ ಕಾವೇರಿಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸ್ತಾ ಇರುವಂತದ್ದು. ಬ್ಯಾರಿಕೇಡ್ ಹಾಕಿ ಯಾರು ಅಭಿಮಾನಿಗಳು ನಿವಾಸದ ಬಳಿ ಬರಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಭದ್ರತೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಇದು ಕೊನೆಯ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರುವಂತದ್ದು. ಖುದ್ದು ಎಲ್ಲ ಸಚಿವರಿಗೂ ಸಿಎಂ ಖುದ್ದು ಅವರೇ ಕರೆ ಮಾಡಿ ಆಹ್ವಾನ ನೀಡಿರುವಂತ ಮಾಹಿತಿ ಇದೆ. ಈಗಷ್ಟೇ ಸಿಎಂ ನಿವಾಸಕ್ಕೂ ಕೂಡ ಬ್ರೇಕ್ಫಾಸ್ಟ್ ಬಂದಿದೆ, ಆದ್ರೆ ಮೆನ್ಯೂ ಏನು ಅನ್ನುವಂತ ಮಾಹಿತಿ ಈವರೆಗೂ ಕೂಡ ಲಭ್ಯ ಆಗಿಲ್ಲ. ಇದುವರೆಗೂ ಕೂಡ ಯಾವ ಸಚಿವರು ಕೂಡ ನಿವಾಸಕ್ಕೆ ಆಗಮಿಸಿಲ್ಲ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸಕ್ಕೆ ಎಲ್ಲ ಸಚಿವರು ಒಬ್ಬೊಬ್ಬರಾಗಿ ಬರುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ವಿದ್ಯಾ, ಎಷ್ಟು ಹೊತ್ತಿಗೆ ಆರಂಭ ಆಗಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್? ಯಾಕಂದ್ರೆ ಪೂರ್ವ ನಿಗದಿತ ಆಗಿ 9 ಗಂಟೆಗೆ ಅಂತ ಹೇಳಿದ್ರು. ಇದುವರೆಗೂ ಯಾವುದೇ ಸಚಿವರು ಆ ಕಡೆಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನ ಕೊಟ್ರಿ. ಸದ್ಯ ಕಾವೇರಿ ನಿವಾಸದ ಬಳಿ ಏನ್ ನಡೀತಾ ಇದೆ? ಯಾರಾದ್ರೂ ಬೆಂಬಲಿಗರು ಆಗಮಿಸಿದ್ದಾರೆ? ಹೇಗೆ ಚಂದನಾ? ಖಂಡಿತ ವಿದ್ಯಾ, ಪೊಲೀಸ್ ಬಿಗಿ ಭದ್ರತೆ ಇರೋದ್ರಿಂದ ಇದುವರೆಗೂ ಕೂಡ ಯಾವ ಬೆಂಬಲಿಗರು ಕೂಡ ಸಿಎಂ ಕಾವೇರಿ ನಿವಾಸದ ಬಳಿ ಆಗಮಿಸಿಲ್ಲ. ಆದ್ರೆ ಮುಂಬರುವ ಸಮಯದಲ್ಲಿ ಅಂದ್ರೆ ಇನ್ನೊಂದಷ್ಟು ಸಮಯ ಹೊತ್ತಾದ ಮೇಲೆ ಬೆಂಬಲಿಗರು ಆಗಮಿಸೋ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಎಲ್ಲ ನಿಟ್ಟಿನಲ್ಲೂ ಅಂದ್ರೆ ಸರ್ಕಾರಿ ನಿವಾಸದ ಅಷ್ಟು ರೋಡ್ಗಳನ್ನು ಕೂಡ ಬ್ಯಾರಿಕೇಡ್ ಹಾಕಿ ಅಂದ್ರೆ ಒಂದಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಹೈ ಅಲರ್ಟ್ ಇರೋದ್ರಿಂದ ಇದುವರೆಗೂ ಕೂಡ ಯಾವ ಅಭಿಮಾನಿಗಳು ಕೂಡ ಬಂದಿಲ್ಲ. ಆದ್ರೆ ಮುಂದಕ್ಕೆ ಬರುವಂತ ನಿರೀಕ್ಷೆ ಇದೆ. ಆದ್ರೆ ಇದುವರೆಗೂ ಕೂಡ ಸಚಿವರು ಬಂದಿಲ್ಲ. ಆದ್ರೆ ಬ್ರೇಕ್ಫಾಸ್ಟ್ ಅಂತೂ ನಿವಾಸದ ಒಳಗ್ ಹೋಯ್ತು, ಆದ್ರೆ ಸಚಿವರು ಇನ್ನೂ ಕೂಡ ಆಗಮಿಸಿಲ್ಲ. ಇನ್ನೇನ್ ಕೆಲ ಹೊತ್ತಲ್ಲಿ ಒಬ್ಬೊಬ್ಬರಾಗಿ ಆಗಮಿಸೋ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸರು ಹೈ ಅಲರ್ಟ್ ರೀತಿ ಎಲ್ಲ ಕಡೆಯಲ್ಲೂ ನಿಗಾ ವಹಿಸಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದನಾ. ತಮ್ಮೆಲ್ಲ ಡೀಟೇಲ್ಸ್ಗೆ ನಮ್ಮ ಪ್ರತಿನಿಧಿ ಚಂದನಾ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ಬಳಿಯಿಂದ ಲೈವ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಸಮಯ 8:30 ಆಯ್ತು. ಇದುವರೆಗೂ ಯಾವುದೇ ಸಚಿವರ ಆಗಮನ ಆಗಿಲ್ಲ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಗದಿಯಾಗಿರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಅಜೆಂಡಾ ಏನು ಅಂತ ಕೇಳಿದ್ರೆ, ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗಿನ ಕೊನೆಯ ಒಂದು ಉಪಹಾರ ಕೂಟ ಇದು. ಜೊತೆಗೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸಚಿವರು ಅಥವಾ ಇಡೀ ಸಚಿವ ಸಂಪುಟ ಇಷ್ಟು ವರ್ಷಗಳ ಕಾಲ, ಈ 3 ವರ್ಷಗಳ ಕಾಲ ಸರ್ಕಾರವನ್ನ ನಡೆಸುವುದಕ್ಕೆ ಸಾಥನ್ನ ಕೊಟ್ಟಂತಹ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಧನ್ಯವಾದಗಳನ್ನು ತಿಳಿಸಲಿದ್ದಾರೆ. ಒಂದ್ ರೀತಿ ವಿದಾಯದ ಉಪಹಾರ ಕೂಟ ಆಗುತ್ತೆ ಇದು ಅನ್ನುವಂಥ ಮಾಹಿತಿ.
ಜೊತೆಗೆ ಹೈಕಮಾಂಡ್ ನಾಯಕರು ತಮಗೆ ಕೊಟ್ಟಂತಹ ಸೂಚನೆ, ದೆಹಲಿಯಲ್ಲಿ ಏನಾಯಿತು, ಏನ್ ಡಿಸಿಷನ್ ತೆಗೆದುಕೊಳ್ಳಲಾಯಿತು, ಇದ್ಯಾವುದು ಕೂಡ ಇದುವರೆಗೂ ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ. ಮಾಧ್ಯಮ ಪ್ರತಿನಿಧಿಗಳಿಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಅಲ್ಲಿ ಏನಾಯಿತು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆಯಾದ್ರೂ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರಬಹುದು ಅಥವಾ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ನಡೆಯಿತು ಅನ್ನುವಂಥ ಅಧಿಕೃತ ಮಾಹಿತಿಯನ್ನ ರಿವೀಲ್ ಮಾಡಿಲ್ಲ. ಬಟ್ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಿನ್ನೆಯೂ ಕೂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಆಗ್ಲೇ ಹೇಳ್ತಾ ಇದ್ರು, ನಿನ್ನೆ ಬೆಳಗ್ಗಿನಿಂದ ರಾತ್ರಿಯ ತನಕನೂ ಮುಖ್ಯಮಂತ್ರಿಗಳ ಆಪ್ತ ಸಚಿವರ ದಂಡು ಕಾವೇರಿ ನಿವಾಸಕ್ಕೆ ದೌಡಾಯಿಸಿತ್ತು. ಸುರ್ಜೇವಾಲಾ ಅವರು ಕೂಡ ಬಂದ್ರು, ಸಭೆ ಮೇಲೆ ಸಭೆಗಳಾದವು. ಆದ್ರೆ ಯಾರು ಎಷ್ಟೇ ಒತ್ತಡವನ್ನ ಹಾಕಿದ್ರು, ಆಪ್ತ ಬಳಗ, ಆಪ್ತ ಶಾಸಕರು ಏನೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರು ಮೌನಕ್ಕೆ ಜಾರಿದ್ರು. ಹೈಕಮಾಂಡ್ ಸೂಚನೆಯನ್ನ ನಾನು ಪಾಲಿಸ್ತೀನಿ ಅನ್ನುವಂಥ ತಮ್ಮ ಪಟ್ಟಿಗೆ ಅವರು ಬದ್ಧರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಏನ್ ನಡೆಯಿತು ಅನ್ನುವಂಥದ್ದು ದೆಹಲಿನಲ್ಲಿ ರಿವೀಲ್ ಆಗಿರಲಿಲ್ಲ. ಇವತ್ತು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಆ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅದಾದಂತಹ ನಂತರದಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ಆಗಬಹುದು. ಅದು ಯಾವಾಗ ಅಂದ್ರೆ ಸಿದ್ದರಾಮಯ್ಯ ಅವರು ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರ ಭೇಟಿಗೆ ಏನು ಅವಕಾಶವನ್ನ ಕೇಳಿದ್ದಾರೆ, ರಾಜ್ಯಪಾಲರ ಕಚೇರಿಗೆ ಹೋಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಏನಿದೆ. ಅದಾದಂತಹ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನ ಸಿದ್ದರಾಮಯ್ಯ ಅವರು ನಡೆಸಿ ಅಧಿಕೃತವಾಗಿ ತಮ್ಮ ರಾಜೀನಾಮೆಯ ಬಗ್ಗೆ ಖುದ್ದಾಗಿ ಅವರೇ ಮಾತನಾಡುವಂಥ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.